ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸ್ಟ್ರೀಮ್ ಟ್ಯಾರೋ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಥಾಟ್ಸ್ ಇದೆ ನಿಮ್ಮ ಬಗ್ಗೆ ಅಂತ ನೋಡೋಣ. ಈ ರೀಡಿಂಗ್ನ ಎಲ್ಲ ರಾಶಿಯವರು ನೋಡ್ಬೋದು. ಹಾಗೆಯೇ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ, ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನ್ನ ನಂಬರ್ನ ನಾನು ಸ್ಕ್ರೀನ್ ಮೇಲ್ಗಡೆ ಕೊಟ್ಟಿರ್ತೀನಿ. ಆ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಕೋಬೋದು. ಪೇಯ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಪೇಯ್ಡ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಕೋಬೋದು. ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಸದ್ಯಕ್ಕೆ ಏನು ಥಾಟ್ಸ್ ಬರ್ತಾ ಇದೆ ಅವ್ರಿಗೆ ಅಂತ ನೋಡೋಣ. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ಫಸ್ಟ್ ಟೈಮ್ ನೋಡ್ತೀರಾ ಆವಾಗ ಇದು ರೆಸನೇಟ್ ಆಗುತ್ತೆ. ಈ ರೀಡಿಂಗ್ ಹೇಗೆ ಅನ್ನಿಸ್ತು ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ, ನಿಮ್ಮ ಪರ್ಸನ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಎನರ್ಜಿ ಇದೆ, ಏನು ಫೀಲಿಂಗ್ಸ್ ಇದೆ. 5 ಆಫ್ ಪೆಂಟಿಕಲ್ಸ್ ಬಂದಿದೆ, 8 ಆಫ್ ಕಪ್ಸ್, ದ ಎಂಪ್ರೆಸ್, the Emperor, Nine of Cups, the Sun, Six of Swords, Three of Pentacles, ಬಾಟಮ್ ಆಫ್ ದ ಡೆಕ್ ಏಸ್ ಆಫ್ ಕಪ್ಸ್ ಬಂದಿದೆ. ತುಂಬ ಜನ ಇಲ್ಲಿ ಬ್ರೇಕಪ್ ಆಗಿರೋರು ಇದ್ದೀರಾ ಅಂತ ಅನ್ನಿಸ್ತದೆ, ಅಥವಾ ಈ ರಿಲೇಷನ್ಶಿಪ್ ಬಿಟ್ಬಿಡೋಣ ಅನ್ನೋ ಒಂದು ರೀತಿಯಲ್ಲಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಕೆಲವೊಬ್ಬರು ಬ್ರೇಕಪ್ ಕೂಡ ಆಗಿದೆ ಅಂತ ನನಗೆ ಇಲ್ಲಿ ಎನರ್ಜಿ ಸಿಗ್ತಾ ಇದೆ. ಓಕೆ, ಇನ್ನು ಕೆಲವರು ಮದುವೆ ಆಗಿದ್ದೀರಾ ಆ್ಯಂಡ್ ಹಸ್ಬೆಂಡ್ ವೈಫ್ ಸಪ್ರೇಟ್ ಆಗಿದ್ದೀರಾ. ನಿಮ್ಮಿಬ್ಬರ ಮಧ್ಯ ಫ್ಯಾಮಿಲಿ ಮತ್ತೆ ಒಂದು ಮಾಡೋದಕ್ಕೆ ನೋಡ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲಿ ಸಿಗ್ತಾ ಇರೋ ಎನರ್ಜಿ. ಓಕೆ, ಇವಾಗ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ಏನು ಫೀಲ್ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆ, ಪೂರ್ತಿ ರೀಡಿಂಗ್ ನೋಡಿ, ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಓಕೆ, ಇಲ್ಲಿ ನನಗೆ ಸಿಗ್ತಾ ಇರೋ ಎನರ್ಜಿ ಪ್ರಕಾರ ನಿಮ್ಮಿಬ್ಬರ ಮಧ್ಯೆ ಏನೋ ಅಸಮಾಧಾನ, ಬೇಜಾರು, ಕೋಪ ಇರ್ಬೋದು, ಎಮೋಷ್ನಲ್ ಡಿಸ್ಟೆನ್ಸ್ ಇರ್ಬೋದು. ಆದರೂ ಕೂಡ ಅವ್ರ ವಿಶ್ ಏನಿದೆ ನಿಮ್ಮ ಜೊತೆ ಇರೋದು, ನೀವೇ ಅವ್ರ ವಿಶ್ ಅಂತ ಹೇಳ್ಬೋದು. ಅವರು ನಿಮ್ಮ ಜೊತೆ ಇದ್ದರೆ ಹ್ಯಾಪಿನೆಸ್ನ ಫೀಲ್ ಮಾಡ್ತಾರೆ ಅಂತ ಹೇಳ್ಬೋದು. ಯು ಆರ್ ದ ಒನ್ ಅಂತ ಹೇಳ್ಬೋದು. ಅವ್ರಿಗೆ ನೀವಷ್ಟೇ ಅನ್ನೋದು ಅವರ ಭಾವನೆ. ಬಹುಶಃ ಅವರು ಅದನ್ನೆಲ್ಲ ತೋರಿಸ್ಕೊಳ್ದೇ ಇರ್ಬೋದು ನಿಮ್ಮ ಹತ್ರ. ತುಂಬ ಹ್ಯಾಪಿನೆಸ್ ಫೀಲ್ ಮಾಡ್ತಾರೆ ಅವರು ನಿಮ್ಮ ಜೊತೆ ಇದ್ದರೆ, ಎಲ್ಲ ಚೆನ್ನಾಗಿದೆ ಅನ್ನೋ ಫೀಲ್ ಮಾಡ್ತಾರೆ. ಏನು ಸರಿ ಇಲ್ಲ ಅಂದರೂ ಕೂಡ ಪ್ರತಿಯೊಂದನ್ನು ಸಣ್ಣ ಸಣ್ಣ ವಿಷಯನೂ ಅವರು ಎಂಜಾಯ್ ಮಾಡ್ತಾರೆ ನೀವು ಜೊತೆ ಇದ್ದಾಗ ಅಂತ ಹೇಳ್ಬೋದು. ನಿಮ್ಮ ಜೊತೆ ಮಾತಾಡೋದಾಗಿರ್ಬೋದು ಅಥವಾ ಮೀಟ್ ಮಾಡೋದಾಗಿರ್ಬೋದು, ಎವ್ರಿಥಿಂಗ್ ಎಲ್ಲನೂ ಅವರು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್, ಟಾರಸ್, ಸ್ಪೈಸಿಸ್, ಕ್ಯಾನ್ಸರ್ ರಾಶಿ ನಿಮ್ಮದು ಅಥವಾ ನಿಮ್ಮ ಪರ್ಸನ್ದು ಆಗಿರ್ಬೋದು. ಮೇಷ, ಸಿಂಹ, ಧನುರಾಶಿ, ಹಾಗೆ ವೃಷಭ, ಮೀನ, ಕರ್ಕ ರಾಶಿ. ಈ ರಾಶಿಗಳು ನಿಮ್ಮದು ಅಥವಾ ನಿಮ್ಮ ಪರ್ಸನ್ ಕೂಡ ಆಗಿರ್ಬೋದು. ರಾಶಿ ಎನರ್ಜಿನ ಬಿಟ್ಟರೆ ಇಲ್ಲಿ ಏನು ಎನರ್ಜಿ ಸಿಗ್ತಾ ಇದೆ ಇದು ನಿಮ್ಮದಾಗಿದ್ದರೆ ಸೊ ಈ ರೀಡಿಂಗ್ ನಿಮ್ಮದೇ ಆಗಿರುತ್ತೆ. ಹಾಗೆಯೇ ಎ, ಇ, ಸಿ, ಯು, ಎನ್, ವಿ, ಎಸ್, ಡಿ, ಪಿ, ಜೆ ಈ ಲೆಟರ್ಸ್ ತುಂಬ ನನಗೆ ಕಾಣಿಸ್ತಾ ಇದೆ. ಈ ಲೆಟರ್ಸ್ ನಿಮ್ಮ ಪರ್ಸನ್ದು ಕೂಡ ಆಗಿರ್ಬೋದು, ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಕೂಡ ಆಗಿರ್ಬೋದು. ಓಕೆ, ಈ ವ್ಯಕ್ತಿ ಮನಸ್ಸಲ್ಲಿ, ನಿಮ್ಮ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ. ಹಾಗೆಯೇ ಇದೊಂದು ಬ್ಯೂಟಿಫುಲ್ ಕನೆಕ್ಷನ್ ಅಂತ ಹೇಳ್ಬೋದು. ಇದು ನಿಮಗೂ ಕೂಡ ಅನ್ನಿಸ್ತಾ ಇರ್ಬೋದು. ಅಂದರೆ ಈ ಒಂದು ಜೋಡಿ ಏನಿದೆ ಸ್ವರ್ಗದಲ್ಲಿ ಮಾಡಿರುವಂಥ ಜೋಡಿ ಅಂತ ನಿಮಗೂ ಕೂಡ ಅನ್ನಿಸ್ತಾ ಇರ್ಬೋದು. ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ನಿಸ್ತಾ ಇರ್ಬೋದು. ಇದು ನಿಮಗೂ ಅನಿಸ್ತಾ ಇರ್ಬೋದು ಅಥವಾ ನಿಮ್ಮ ಪರ್ಸನ್ಗೂ ಕೂಡ ಅನಿಸ್ಬೋದು. ದ ಎಂಪರರ್ ಮತ್ತು ಎಂಪ್ರೆಸ್ ಕಾರ್ಡ್ ಎನರ್ಜಿ ಹೇಳ್ತದೆ ಅಮೇಝಿಂಗ್ ಪವರ್ ಕಪಲ್ ಅಂತ ಅನ್ನಿಸ್ತದೆ. ನೀವಿಬ್ಬರು ನಿಮಗಾಗಿಯೇ ಮಾಡಿರೋ ಜೋಡಿ ಅಂತ ನಿಮಗೂ ಅನಿಸ್ತಾ ಇರ್ಬೋದು ಅಥವಾ ನಿಮ್ಮ ಪರ್ಸನ್ಗೂ ಅಂತ
ಅನ್ನಿಸ್ತಾ ಇರ್ಬೋದು. ಮ್ಯೂಚುವಲ್ ಫೀಲಿಂಗ್ಸ್ ಇದೆ. ನೀವಿಬ್ಬರು ತುಂಬ ಕಲ್ತಿದ್ದೀರಾ ಒಬ್ರೊಬ್ರಿಂತ ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ನೀವು ಒಬ್ರಿಗೊಬ್ರು ತುಂಬ ಸ್ಫೂರ್ತಿ ಆಗಿದ್ದೀರಾ. ಮೆಂಟಲಿ, ಸ್ಪಿರಿಚುವಲಿ, ಫೈನಾನ್ಷಿಯಲಿ ಗ್ರೋ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ತುಂಬ ಸಪೋರ್ಟಿವ್ ಇದ್ದೀರಾ ಒಬ್ರಿಗೊಬ್ರು ಅಂತ ಅನ್ನಿಸ್ತಾ ಇದೆ. ಬೇರೆ ಬೇರೆ ವಿಷಯದಲ್ಲೂ ಕೂಡ ಆಗಿರ್ಬೋದು. ಈ ಪರ್ಸನ್ ನಿಮ್ಮನ್ನು ತುಂಬ ಒಳ್ಳೆಯ ಸ್ಥಾನದಲ್ಲಿ, ತುಂಬ ಎತ್ತರದ ಸ್ಥಾನದಲ್ಲಿ ನೋಡ್ತಾರೆ. ಅವರ ಲವ್ ಲೈಫಲ್ಲಿ ಅಥವಾ ಪಾರ್ಟ್ನರ್ ಅಂತ ಆಗಬೇಕು ಅಂತಿದ್ದರೆ ಅದು ನೀವು ಮಾತ್ರ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅವರು ನಿಮ್ಮ ಜಾಗದಲ್ಲಿ ಯಾವತ್ತೂ ಬೇರೆಯವ್ರ ಬಗ್ಗೆ ಯೋಚಿಸಿಲ್ಲ, ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ. ನೀವು ಅವ್ರ ಲೈಫಿಗೆ ಬಂದಮೇಲೆ ನೀವೇ ಎಲ್ಲ ಅನ್ನೋ ಫೀಲ್ ಮಾಡ್ತಾ ಇದ್ದಾರೆ ಅವರು. ಹಾಗೆಯೇ ಈ ಪರ್ಸನ್ ನಿಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಇದ್ದರೂ, ಏನೇ ಬೇಜಾರಿದ್ದರೂ ಕೂಡ ಈ ಪರ್ಸನ್ ನಿಮ್ಮ ಜೊತೆ ರೀಕನ್ಸಿಲೇಷನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಒಂದಾಗಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಅಥವಾ ಪಾರ್ಟ್ನರ್ಶಿಪ್ ಕೂಡ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಬಗ್ಗೆನೂ ಯೋಚಿಸ್ತಾ ಇರ್ಬೋದು. ಇಲ್ಲಿ ಕೆಲವರು ವರ್ಕಲ್ಲಿ ಜೊತೆಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ಜನ ಜೊತೆಯಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇರ್ಬೋದು, ಅಥವಾ ಇನ್ನೂ ಸ್ವಲ್ಪ ಜನ ಬಿಸ್ನೆಸ್ ಮಾಡ್ತಾ ಇರ್ಬೋದು ಜೊತೆಲೇ. ನಿಮ್ಮ ಬಾಸ್ ಕೂಡ ಆಗಿರ್ಬೋದು. ಇದು ಕೆಲವರಿಗೆ ಮಾತ್ರ, ಎಲ್ರಿಗೂ ಅಲ್ಲ. ನಿಮ್ಮ ಬಾಸ್ ಕೂಡ ಆಗಿರ್ಬೋದು, ನೀವೇನು ಕೆಲಸ ಮಾಡ್ತೀರಾ ಅವರು ಕೂಡ ಆಗಿರ್ಬೋದು ಈ ಪರ್ಸನ್. ಇಲ್ಲಿ ಇನ್ನೂ ಕೆಲವರು ಏನಿದ್ದಾರೆ, ಇಬ್ಬರು ಸೇರಿಕೊಂಡು ಏನೋ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮಗೇನೋ ಪ್ರಪೋಸಲ್ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಬಿಸ್ನೆಸ್ ಸಲುವಾಗಿನೂ ಕೂಡ ಆಗಿರ್ಬೋದು. ಇಬ್ಬರು ಸೇರಿ ವರ್ಕ್ ಮಾಡೋಣ ಅಂತ ಅನ್ಬೋದು. ನೀವಿಬ್ಬರು ಸೇರಿ ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಎನರ್ಜಿ. ಈ ಪರ್ಸನ್ ತಮ್ಮ ಪಾಸ್ಟ್ನಲ್ಲಿ ಆಗಿರೋದೆಲ್ಲನೂ ಮರೆತು ನಿಮ್ಮಿಬ್ಬರ ಮಧ್ಯೆ ಏನೇನಾಗಿದೆ ನೋಡಿ ಅದನ್ನೆಲ್ಲ ಮರೆತು ಹೊಸದಾಗಿ ಮತ್ತೆ ಒಂದಾಗಬೇಕು ಅಂತಿದ್ದಾರೆ. ವಿತ್ ದಿಸ್ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಫ್ರೆಶ್ ನ್ಯೂ ಸ್ಟಾರ್ಟ್ನ ಮಾಡಬೇಕು ಅಂತಿದ್ದಾರೆ. ನಿಮ್ಮ ಜೊತೆ ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ. ಇಲ್ಲಿ ಇನ್ನೂ ಕೆಲವರು ಹಸ್ಬೆಂಡ್ ಮತ್ತು ವೈಫ್ ಕೂಡ ಆಗಿರ್ಬೋದು. ಹಾಗಿಲ್ಲ ಅಂದರೂ ಕೂಡ ಈ ಪರ್ಸನ್ ರಿಲೇಷನ್ಶಿಪ್ ಮೇಲೆ ಸೀರಿಯಸ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಸೆಟಲ್ ಆಗಬೇಕು ಅಂತಿದ್ದಾರೆ. ಈ ಪರ್ಸನ್ ಮೊದಲು ಕೂಡ ನಿಮ್ಮ ಬಗ್ಗೆ ಸೀರಿಯಸ್ ಆಗಿಯೇ ಇದ್ದರು. ಮಧ್ಯ ಸ್ವಲ್ಪ ಗಮನ ಬೇರೆ ಕಡೆ ಹೋಗಿರ್ಬೋದು. ಬಟ್ ಇವಾಗ ನಿಮ್ಮ ಬಗ್ಗೆ ಈ ವ್ಯಕ್ತಿ ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ ಎಫರ್ಟ್ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಜೊತೆ ಜೀವನ ಮಾಡಬೇಕು ಅಂತಿದ್ದಾರೆ. ಈ ಒಂದು ರಿಲೇಷನ್ಶಿಪ್ನ, ಈ ಒಂದು ಕನೆಕ್ಷನ್ನ ಅವರು ಮುಂದೆ ತೊಗೊಂಡು ಹೋಗಬೇಕು ಅಂತಿದ್ದಾರೆ. ಮದುವೆ, ಎಂಗೇಜ್ಮೆಂಟ್ ಈ ರೀತಿ. ಇದಿಷ್ಟು. ಯಾರ್ಯಾರಾದರೂ ಬ್ರೇಕಪ್ ಆಗಿದ್ದರೆ ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ಇದೆ. ಹಸ್ಬೆಂಡ್ ವೈಫ್ ಇದ್ದರೂ ಕೂಡ ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ಇದೆ. ಓಕೆ, ಇದಿಷ್ಟು ನಿಮ್ಮ ಪರ್ಸನ್ ಸದ್ಯಕ್ಕೆ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಥಾಟ್ಸ್ ಇದೆ ಅಂತ. ಈ ರೀಡಿಂಗ್ ನಿಮಗೆ ರೆಸ್ನೆಟ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಕೋಬೋದು. ಹಾಗೆಯೇ ಈ ರೀಡಿಂಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀಡಿಂಗ್ ಇಷ್ಟ ಆಗಿದ್ದರೆ, ಇದೇ ಥರ ರೀಡಿಂಗ್ಸ್ ಬೇಕು ಅಂದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.